ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಕ್ಷ್ಮಿ ಎಚ್.ಎಸ್. ಕೆಲವೊಂದು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರಿ, ಟೀಚರ್ ಪಾಸ್ ಆಗಲಿಕ್ಕೆ ಏನಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದರೆ ಕಳಿಸ್ರಿ ಅಂತ ಹೇಳಿ. ಆಲ್ರೆಡಿ ನಾವು ಪಾಸಿಂಗ್ ಪ್ಯಾಕೇಜ್ ಕುರಿತು ಹಿಂದಿನ ವೀಡಿಯೋದಲ್ಲಿ ಮಾಡಾಕಿದ್ವಿ. ಆ ವಿಡಿಯೋನ ನೀವೇನು ಮಾಡಬೇಕು, ಮತ್ತೊಂದು ಸಾರಿ ಹೋಗಿ ತೆಗೆದು ನೋಡಿರಿ. ಅದರಲ್ಲಿ ಡೀಟೇಲ್ ಆಗಿ ಕ್ವಶನ್ಸ್ ಆ್ಯಂಡ್ ವಿತ್ ಆನ್ಸರ್ಗಳು ಕೂಡ ಇದ್ದಾವೆ. ಅವುಗಳನ್ನು ಸರಿ ಮಾಡಿ ನೀವೇನು ಮಾಡಬೇಕು, ಕಲೀರಿ. ಈಗ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ, ನಿಮ್ಮ ಈ ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮತ್ತೊಂದು ಸಾರಿ ನಿಮಗಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು. ಈಗ ನಾನೇನು ಹೇಳ್ತೇನಲ್ವಾ, ಈ ಒಂದಿಷ್ಟು ಕ್ವಶನ್ಸನ್ನು, ಇಂಪಾರ್ಟೆಂಟ್ ಕ್ವಶನ್ಸ್ ಇವು ನಿಮ್ಮ ಎಕ್ಸಾಮಿಗೆ, ಇವುಗಳನ್ನು ಸರಿ ಮಾಡಿ ಕಲಿತ್ರೆ ಸಾಕು, ನೀವು ವಿಜ್ಞಾನದಲ್ಲಿ ಆರಾಮ್ಸೆ ಪಾಸ್ ಆಗ್ಬೋದು, ಯಾವುದೇ ತೊಂದರೆ ಇಲ್ಲ. ಆದರೆ ಏನು ಮಾಡಬೇಕು, ಈ ಹೇಳಿರೋ ಅಷ್ಟು ಕ್ವಶನ್ಸನ್ನು ನೀವು ಕರೆಕ್ಟಾಗಿ ಕಲಿತಾ ಹೋಗಬೇಕು. ಕಲಿತ್ರೆ ನೀವು ವಿಜ್ಞಾನದಲ್ಲಿ ಪಾಸ್ ಆಗೋದಂತೂ ಪಕ್ಕ. 28ರಿಂದ 30 ಅಂಕಗಳನ್ನು ನೀವು ಸುಲಭವಾಗಿ ಪಡ್ಕೋಬೋದು. ಹಾಗಾದರೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಈ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವೀಗ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ನಾವೀಗ ಡಿಸ್ಕಸ್ ಮಾಡೋಣ. ಮೊದಲೇದಾಗಿ ಏನಾಗುತ್ತೆ, 12 ಅಂಕಗಳನ್ನು ನಾವು ಈ ಒಂದು ಚಿತ್ರಗಳಿಂದ ನಾವು ಪಡ್ಕೋಬೋದು. ಹಾಗಾದರೆ ನಿಮ್ಮ ಮೇನ್ ಎಕ್ಸಾಮಿಗೆ, ಆ್ಯನ್ಯುವಲ್ ಎಕ್ಸಾಮಿಗೆ ಯಾವ್ಯಾವ ಚಿತ್ರಗಳು ಯಾವ್ಯಾವ ಪಾರ್ಟಿಂದ ಬರ್ತವೆ, ಯಾವ ಇಂಪಾರ್ಟೆಂಟು ಅನ್ನೋದನ್ನು ಈಗ ನೋಡೋಣ. ಮೊದಲೇದು ಯಾವುದು, ಭೌತ ವಿಜ್ಞಾನ ಪಾರ್ಟಿಗೆ ಸಂಬಂಧಪಟ್ಟಂತೆ, ಅಂದರೆ ಫಿಸಿಕ್ಸ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಪೀನ ಮಸೂರ ಹಾಗೂ ನಿಮ್ನ ದರ್ಪಣ ಇವುಗಳನ್ನು ವಿವಿಧ ಸ್ಥಾನದಲ್ಲಿರಿಸಿದಾಗ ಯಾವ ರೀತಿ ಪ್ರತಿಬಿಂಬ ಉಂಟಾಗುತ್ತೆ ಅನ್ನುವಂತಹ ರೇಖಾಚಿತ್ರ ಒಂದು ಫಿಕ್ಸ್ಡ್ ಕ್ವಶನ್. ನೆನಪಿರಲಿ ಮಕ್ಕಳೇ, ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಏನು ಒಂದು ಫಿಕ್ಸ್ ಕ್ವಶನ್, ಪೀನ ಮಸೂರ ಅಥವಾ ನಿಮ್ನ ದರ್ಪಣದಿಂದ ಬರುತ್ತೆ. ನೆನಪಿರಲಿ, ಈಗೇನು ನಾವು ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ಅಲ್ವಾ, ಈ ಕ್ವಶನ್ಸ್ ಏನು, ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಕರ್ನಾಟಕ ಎಜುಕೇಷನ್ ಮಂಡಳಿಯಿಂದ ಬಿಟ್ಟಿರುವಂಥ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು, ಮತ್ತೊಂದು ಸ್ಟೇಟ್ ಲೆವೆಲಿಂದ ಬಿಟ್ಟಿರುವಂಥ ಮೊನ್ನೆ ಏನು ಬರೆದ್ರಲ್ವ ಆ ಪೇಪರ್, ಅವು 5 ಪೇಪರ್ಗಳನ್ನು ಕನ್ಸಿಡರ್ ಮಾಡಿ ನಾವು ನಿಮ್ಗೆ ಇಲ್ಲೇನು ಮಾಡ್ತಾ ಇದ್ದೇವೆ, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ತಾ ಇದ್ದೇವೆ. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಈ ಒಂದು ಪ್ರಶ್ನೆಗಳನ್ನು ಸರಿಯಾಗಿ ಗಮನದಲ್ಲಿಟ್ಟು ಕೇಳಿಸ್ಕೊಂಡು ಇವುಗಳನ್ನೇ ಓದ್ಕೊಂಡ್ರೆ, ಯಾರು ನಂಗೆ ಪಾಸ್ ಆಗೋಕ್ಕೆ ಪಾಸಿಂಗ್ ಮಾರ್ಕ್ಸ್ ಸಿಗ್ತಾವೋ ಇಲ್ಲೋ ಅಂತ ಹೇಳಿ ಕಳವಳದಿಂದ ಕೂತಿರಲ್ವ, ಅವರು ಇಷ್ಟನ್ನು ನೀವು ಸರಿಯಾಗಿ ಕಲಿತ್ರೆ ಸಾಕು. ಪ್ರಾಕ್ಟೀಸ್ ಮಾಡಿದರೆ ಆರಾಮ್ಸೆ ನೀವು ಪಾಸ್ ಆಗ್ಬೋದು. ಹಾಗಾದರೆ ಈ ಪೀನ ಮಸೂರ ನಿಮ್ನ ದರ್ಪಣದಲ್ಲಿ ಒಂದು ಕ್ವಶನ್ನು ಫಿಕ್ಸ್ಡ್ ರೇಖಾಚಿತ್ರವನ್ನು ಕೇಳ್ತಾರೆ. ಯಾವ್ಯಾವ ಸ್ಥಾನದಲ್ಲಿ, ಸಿ, ಎಫ್ ಹೀಗೆ ಬೇರೆ ಬೇರೆ ಸ್ಥಾನದಲ್ಲಿ ಇಟ್ಟಾಗ ಯಾವ ರೀತಿ ಪ್ರತಿಬಿಂಬಗಳು ಮೂಡ್ತವೆ ಅನ್ನೋದನ್ನು, ಇನ್ನು ಸ್ವಭಾವವನ್ನು ಕೇಳಿದ್ರು ಅಂದರೆ ಅದ್ರ ಜೊತೆ ಮತ್ತೊಂದು ಮಾರ್ಕ್ಸು ಸಿಗುತ್ತೆ. ಹಾಗಾಗಿ ಟೋಟಲ್ ಆಗಿ 2ರಿಂದ 3 ಅಂಕಗಳನ್ನು ಏನು ಮಾಡ್ತಾರೆ, ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ಕೊಟ್ಟು ಕೇಳ್ತಾರೆ. 100% ಫಿಕ್ಸ್. ಇನ್ನು ಎರಡನೇದೇನು, ಬೆಳಕಿನ ಪುನರ್ ಸಂಯೋಜನೆ. ನ್ಯೂಟನ್ನ ಒಂದು ಪ್ರಯೋಗ ಇದೆ, ಅದನ್ನು ಕೂಡ ನೀವೇನು ಮಾಡಬೇಕು, ಸರಿ ಮಾಡಿ ಕಲಿಬೇಕು. ಅದು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್. ಇನ್ನು ಮೂರನೇದು, ನೇರವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ವೃತ್ತಗಳ ಮಾದರಿ ಚಿತ್ರ. ಇದು ಕೂಡ ಚಿತ್ರ ಇಂಪಾರ್ಟೆಂಟು. ಜೊತೆಗೆ ಇದು ಎವ್ರಿ ಟೈಮ್ ಬರ್ತಾನೆ ಇದೆ ಕ್ವಶನ್ ಪೇಪರಲ್ಲಿ. ಹಾಗಾಗಿ ಇನ್ನು ನೆಕ್ಸ್ಟು, ಸರಣಿ ಕ್ರಮದ ರೋಧ, ಸಮಾಂತರ ಕ್ರಮದಲ್ಲಿ ಜೋಡಿಸಿದ ರೋಧಗಳ ಚಿತ್ರ, ಸರಳ ವಿದ್ಯುತ್ ಮಂಡಲ. ಇವು ಮೂರಲ್ಲಿ ಯಾವುದಾದ್ರೂ ಒಂದು ಕ್ವಶನನ್ನು ಕೇಳ್ತಾರೆ. ಹಾಗಾಗಿ ಇಲ್ಲಿ ನಿಮ್ಗೆ ಏನಾಗುತ್ತೆ, ಇವಿಷ್ಟರಲ್ಲಿ 2 ಮಾರ್ಕ್ಸು, ಒಂದು ಫಿಕ್ಸ್ಡ್. ಇವೆರಡನ್ನು ಕಲ್ತ್ರಿ ಅಂತ ಅಂದರೆ ಸರಣಿ ಕ್ರಮ, ಸಮಾಂತರ ಕ್ರಮ, ಸರಳ ವಿದ್ಯುತ್ ಮಂಡಲ, ಜೊತೆಗೆ ನೇರವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ವೃತ್ತಗಳ ಮಾದರಿ ಚಿತ್ರ. ಇವೆಷ್ಟರಲ್ಲಿ ಯಾವುದಾದ್ರೂ 2 ಮಾರ್ಕ್ಸ್ಗೆ ಒಂದು ಫಿಕ್ಸ್ಡ್ ಕ್ವಶನ್. ಇನ್ನು ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾನವನ ಹೃದಯ ಹಾಗೂ ಮಿದುಳು, ಇವೆರಡರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಬಂದೇ ಬರುತ್ತೆ. VIMP ಅಂತ ಹಾಕ್ಕೊಂಬಿಡ್ರಿ. ಇವೆರಡರಲ್ಲಿ ಒಂದಂತೂ ಪಕ್ಕ. ಅದರಲ್ಲಿ ನಿಮಗೆ 3ರಿಂದ 4 ಅಂಕ ಕೇಳ್ಬೋದು. ಯಾವಾಗಲೂ 3 ಮಾರ್ಕ್ಸಿಗೆ ಕೇಳ್ತಾರೆ. ಹೆಚ್ಚು ಕಡಿಮೆ ಏನಾಗ್ಬೋದು, 1 ಮಾರ್ಕ್ಸು ವ್ಯತ್ಯಾಸ ಆಗ್ಬೋದು. 3ರಿಂದ 4 ಮಾರ್ಕ್ಸು ಅಂದರೆ ಇಲ್ಲಿ ಕೌಂಟ್ ಮಾಡಿದಷ್ಟು 3 ಮಾರ್ಕ್ಸು ಸಿಗುತ್ತೆ. ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ, ತೆರೆದ ಮುಚ್ಚಿದ ಪತ್ರರಂಧ್ರ ಹಾಗೂ ನೆಫ್ರಾನ್, ಇವು ಮೂರಲ್ಲಿ ಯಾವುದಾದ್ರೂ 2 ಮಾರ್ಕ್ಸಿಗೆ ಒಂದು, ಅಂದರೆ ಟೋಟಲ್ ಆಗಿ ಎಷ್ಟು ಸಿಗ್ಬೋದು, ಇಲ್ಲಿ 5 ಮಾರ್ಕ್ಸು ಸಿಗುತ್ತೆ. ನೆನಪಿರಲಿ, ಮತ್ತೊಂದು ಸಾರಿ ಹೇಳ್ತಿದ್ದೇನೆ, ಹೃದಯ ಅಥವಾ ಮಿದುಳು ಇವೆರಡರಲ್ಲಿ ಯಾವುದಾದ್ರೂ ಒಂದು ಫಿಕ್ಸ್ಡ್ ಅಷ್ಟೇ. ಇವು ಮೂರಲ್ಲೂ ಕೂಡ ಒಂದು ಫಿಕ್ಸ್ಡ್ ಕ್ವಶನ್ನು. ನೀವು ಇವುಗಳನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ರಸಾಯನಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಜೊತೆ ಸತುವಿನ ಚೂರುಗಳ ವರ್ತನೆ
ಹಾಗೂ ಲೋಹದ ಮೇಲೆ ಹಬೆಯ ವರ್ತನೆ. ಇವೆರಡು ಡೈಗ್ರಾಮಲ್ಲಿ ಒಂದು ಡೈಗ್ರಾಮ್ ಕೂಡ ಅಷ್ಟೇ ಪಕ್ಕ 3 ಮಾರ್ಕ್ಸಿಗೆ ಕೇಳ್ತಾರೆ ಫಿಕ್ಸ್ಡ್. ಅದೇ ರೀತಿ ತಾಮ್ರದ ಶುದ್ಧೀಕರಣ, ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಯಾವ ರೀತಿ ಕೇಳ್ಬೋದು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಚಿತ್ರ ಕೊಟ್ಟು ಎಕ್ಸ್ ಮತ್ತು ವೈ ಅಂದರೆ ಕ್ಯಾಥೋಡ್ ಆ್ಯನೋಡಲ್ಲಿ ಯಾವ ರೀತಿ ಅನಿಲಗಳು ಪಾಸ್ ಆಗ್ತವೆ ಅನ್ನೋದನ್ನು ಎಕ್ಸ್ ವೈ ಡಿನೋಟ್ ಮಾಡಿ ಚಿತ್ರನೂ ಅವರೇ ಕೊಟ್ಟು ಭಾಗಗಳನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕೇಳ್ತಾ ಇರ್ತಾರೆ. ಅವಾಗ ನೀವೇನು ಮಾಡಬೇಕು, ಎಕ್ಸ್ ವೈ ಅನ್ನೋದು ಆಲ್ರೆಡಿ ಭಾಗಗಳನ್ನ ಕಲ್ತಿರ್ತೀರಲ್ವ, ಯಾವ ಭಾಗ ಅನ್ನೋದನ್ನು ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ, ಸರಿಯಾಗಿ ಬರೆದು ಬರಬೇಕಾಗತ್ತೆ. ಇದರಲ್ಲೂ ಕೂಡ ಏನು ಒಂದು 3 ಮಾರ್ಕ್ಸಿಂದು ಇನ್ ಕೇಸ್ ಯಾಕಾದರೂ ಕೇಳಿದರು ಅಂತ ಅಂದರೆ ಇದರಲ್ಲಿ 2 ಮಾರ್ಕ್ಸಿಂದು ಟೋಟಲ್ಲಾಗಿ 12 ಅಂಕಗಳು ನಿಮಗೆ ಸಿಗ್ತವೆ. ಭೌತ ವಿಜ್ಞಾನ ಪಾರ್ಟಲ್ಲಿ ಏನಾಗುತ್ತೆ, ಇಲ್ಲಿ ಟೋಟಲ್ 5 ಮಾರ್ಕ್ಸ್ ಸಿಗುತ್ತೆ ನಿಮಗೆ ಭೌತ ವಿಜ್ಞಾನದಲ್ಲಿ. ಜೊತೆಗೆ ಮಂಡಲದ ಸಂಕೇತಗಳನ್ನು ನೀವು ಕಲ್ತ್ರಿ ಅಂದರೆ 1 ಮಾರ್ಕ್ಸಿಂದ ಒಂದು ಕ್ವಶನ್ ಪಿಕ್ಸ್ 2 ಕೊಟ್ಟಿರ್ತಾರೆ ಹಾಫ್ ಮಾರ್ಕ್ಸ್ಗೆ, ಅಂದರೆ ಅವಿಷ್ಟನ್ನು ಕಲ್ತ್ರೆ ಅದರಲ್ಲಿ 1 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಮಕ್ಕಳೇ 1 ಮಾರ್ಕ್ಸ್ ಕೂಡ ಇಂಪಾರ್ಟೆಂಟು, ಡೋಂಟ್ ಲೂಸ್. ನೀವು ಕಳ್ಕೊಬೇಡಿ. 1 ಮಾರ್ಕ್ಸ್ ಅಂದ ತಕ್ಷಣ ನೆಗ್ಲೆಕ್ಟ್ ಮಾಡೋಂಗಿಲ್ಲ. 1 ಮಾರ್ಕ್ಸಲ್ಲಿ ಪಾಸು ಆಗ್ಬೋದು, ನಾವು ಫೇಲು ಆಗ್ಬೋದು. ಹಾಗಾಗಿ ಈ 1 ಮಾರ್ಕ್ಸ್ ಕೂಡ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಈ ಸಂಕೇತಗಳನ್ನು ನೀವೇನು ಮಾಡಿರಿ, ಕಂಪಲ್ಸರಿ ಕಲೀಲೇಬೇಕು. ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 5 ಮಾರ್ಕ್ಸ್ ಸಿಗುತ್ತೆ ಇದರಲ್ಲಿ ನಿಮಗೆ ಚಿತ್ರಗಳ ಪೈಕಿ. ಇಲ್ಲೂ ಕೂಡ ಎಷ್ಟು ಮಾರ್ಕ್ಸ್ ಸಿಗ್ಬೋದು ನಿಮಗೆ, 3 ಮಾರ್ಕ್ಸು ಡೆಫಿನೆಟ್ ಆಗಿ ಸಿಕ್ಕೇ ಸಿಗುತ್ತೆ. ಹೆಚ್ಚುವರಿ ಯಾಕಾದರೂ ಇಲ್ಲಿ ಕೇಳಿದರು ಅಂತ ಅಂದರೆ ಮೇಲ್ಗಡೆ ಯಾವುದಾದ್ರು ಒಂದು ಡೈಗ್ರಾಮನ್ನು ಮಿಸ್ ಮಾಡ್ತಾರೆ ಇಲ್ಲಿ. ಅಂದರೆ ಭೌತ ವಿಜ್ಞಾನ, ಜೀವ ವಿಜ್ಞಾನ ಪಾರ್ಟಲ್ಲಿ ಟೋಟಲಾಗಿ ಎಷ್ಟು 13 ಮಾರ್ಕ್ಸ್ ಇದೆ, ಆದರೆ ಆ್ಯಕ್ಚುಯಲ್ ಆಗಿ ನಿಮಗೆ ಕೇಳೋದು 12. ಅಂದರೆ ಮೇಲ್ಗಡೆ ಪೀನ ಮಸೂರ ನಿಮ್ನ ದರ್ಪಣದಲ್ಲಿ 2 ಮಾರ್ಕ್ಸಿಗೆ ಕೊಟ್ಟರು ಅಂದರೆ ಆ ಭೌತ ವಿಜ್ಞಾನ ಪಾರ್ಟಲ್ಲಿ ಏನಾಗುತ್ತೆ ಕೇವಲ 4 ಮಾರ್ಕ್ಸು. ಅಂದರೆ ಕೇವಲ ಅನ್ನೋದು ಹಾಗಿಲ್ಲ, 4 ಮಾರ್ಕ್ಸು ಸಿಕ್ಕೇ ಸಿಗುತ್ತೆ. ಅಲ್ಲಿ 4 ಮಾರ್ಕ್ಸು, ಇಲ್ಲಿ 5 ಮಾರ್ಕ್ಸು, 9 ಟೋಟಲ್ ಆಗಿ ಇಲ್ಲಿ ನಿಮಗೆ 3 ಮಾರ್ಕ್ಸು, 12 ಮಾರ್ಕ್ಸ್ಗಳು ಫಿಕ್ಸ್ಡ್. ಇವು ಪಾಸ್ ಆಗಲಿಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗ್ತವೆ. ಹಾಗಾಗಿ ಡೈಗ್ರಾಮ್ಸ್ಗಳನ್ನು ನೀವೇನು ಮಾಡಿರಿ, ಮೊದಲು ಎಲ್ಲವನ್ನು ಬಿಟ್ಟು ಮೊದಲು ಡೈಗ್ರಾಮನ್ನು ಕಲೀರಿ. ಇನ್ನು ನಿಯಮಗಳಿದ್ದಾವೆ. ಈ ನಿಯಮಗಳನ್ನು ಕಲಿತ್ರೆ ಇಲ್ಲೂ ಕೂಡ 2 ಮಾರ್ಕ್ಸ್ ಅಂತ ಇದೆ, 2 ಸಿಗ್ಬೋದು. ಇಲ್ಲಾಂದರೆ 3 ಮಾರ್ಕ್ಸ್ ಕೂಡ ನಿಮ್ಗೆ ಏನಾಗುತ್ತೆ ಸಿಗುತ್ತೆ. ಹಾಗಾದರೆ ಆ ನಿಯಮಗಳು ಯಾವುದು, ಇವುಗಳನ್ನು ನೋಡಿ ಮಕ್ಕಳೇ ನಾನು ಏನು ಹೇಳ್ತಾ ಇದ್ದೀನಿ ಇವುಗಳನ್ನು ಸರಿಯಾಗಿ ಕಾನ್ಸಂಟ್ರೇಷನ್ ಇಟ್ಟು ನೀವು ಕೇಳಿಸ್ಕೋಬೇಕು. ಇದೇ ಕ್ವಶನ್ಸ್ಗಳನ್ನು ನೀವು ರೂಢಿ ಮಾಡ್ಕೋಬೇಕು. ಪರೀಕ್ಷೆಗೆ ಇವು ತುಂಬ ಹೆಲ್ಪ್ ಆಗ್ತವೆ ನಿಮಗೆ. ಇಲ್ಲಿ ಓಮ್ ನಿಯಮ, ನೆಕ್ಸ್ಟು ಜೌಲನ ಉಷ್ಣೋತ್ಪಾದನಾ ನಿಯಮ, ಬೆಳಕಿನ ಪ್ರತಿಫಲನದ ನಿಯಮಗಳು, ಬೆಳಕಿನ ವಕ್ರೀಭವನದ ನಿಯಮಗಳು, ಫ್ಲೇಮಿಂಗ್ನ ಎಡಗೈ ಅಥವಾ ಮೋಟಾರ್ ನಿಯಮ ಅಂತ ಹೇಳ್ತೇವೆ. ಇನ್ನು ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳ ನಿಯಮ. ಇವಿಷ್ಟು ನಿಯಮಗಳನ್ನು ನೀವು ಕಲಿತ್ರೆ ನಿಮಗೆ 2ರಿಂದ 3 ಅಂಕಗಳು ಖಚಿತವಾಗಿ ಸಿಕ್ಕೇ ಸಿಗ್ತವೆ. ಅಲ್ಲಿಗೆ ಚಿತ್ರಗಳಿಗೆ 12 ಪ್ಲಸ್ ಇಲ್ಲಿ 3 ಮಾರ್ಕ್ಸು ಅಂದರೆ 2 ಮಾರ್ಕ್ಸ್ ಸಿಗ್ಬೋದು. ಇಷ್ಟೇ ಕೌಂಟ್ ಇಡ್ರಿ, 14 ಮಾರ್ಕ್ಸ್ಗಳು ನಿಮ್ಮದಾಗ್ತವೆ. ಇನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ವ್ಯತ್ಯಾಸಗಳನ್ನು ಕೇಳಿರ್ತಾರೆ. ಆ ವ್ಯತ್ಯಾಸಗಳಿಗೆ ಯಾವೆಲ್ಲ ಇಂಪಾರ್ಟೆಂಟು ಅನ್ನೋದಾದರೆ, ಒಂದು ಅಪಧಮನಿ, ಅಭಿಧಮನಿ, ಅವುಗಳಿಗಿರುವಂಥ ವ್ಯತ್ಯಾಸ, ಕಾಯಿಸುವಿಕೆ, ಹುರಿಯುವಿಕೆಗೆ, ಸ್ವಕೀಯ ಪರಾಗಸ್ಪರ್ಶ, ಪರಕೀಯ ಪರಾಗಸ್ಪರ್ಶಕ್ಕೆ, ವೃಷಣ ಹಾಗೂ ಅಂಡಾಶಯಗಳಿಗೆ, ಸರಣಿ ಕ್ರಮದ ರೋಧ ಹಾಗೂ ಸಮಾಂತರ ಕ್ರಮದ ರೋಧಗಳಿಗೆ, ಸಾಬೂನು ಹಾಗೂ ಮಾರ್ಜಕಗಳಿಗೆ, ಇನ್ನು ಕೊನೆಯದಾಗಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತಗಳಿಗಿರುವಂತಹ ವ್ಯತ್ಯಾಸಗಳನ್ನು ಕೇಳ್ತಾರೆ. ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಒಂದು ಡಿಫ್ರೆನ್ಸ್ ಏನು ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ನಿಮಗೆ 2 ಮಾರ್ಕ್ಸಿಗೆ ಕೇಳಿರ್ತಾರೆ. ಹಾಗಾದರೆ ಟೋಟಲಾಗಿ 12 ಚಿತ್ರಗಳು, 2 ಮಾರ್ಕ್ಸಿಗೆ ನಿಯಮ, ಇನ್ನು 2 ಮಾರ್ಕ್ಸಿಗೆ ಏನಾಯಿತು ವ್ಯತ್ಯಾಸಗಳು ಸಿಗ್ತವೆ. ಟೋಟಲಾಗಿ 14 ಮಾರ್ಕ್ಸ್ಗಳಾಯಿತು. ಈ ವ್ಯತ್ಯಾಸಗಳಿಗೆ ನಾನೊಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಆ ವಿಡಿಯೋದಲ್ಲಿ ಏನಾಗಿದೆ, ಪ್ರಮುಖ ವ್ಯತ್ಯಾಸಗಳು, ವಾರ್ಷಿಕ ಪರೀಕ್ಷೆಗೆ ಬರುವಂಥ ವ್ಯತ್ಯಾಸಗಳ ಕೈಪಿಡಿಯನ್ನು ಮಾಡಿಟ್ಟಿದ್ದೇನೆ. ಆ ವಿಡಿಯೋನ ಹೋಗಿ ವಿದ್ಯಾರ್ಥಿಗಳೇ ದಯವಿಟ್ಟು ಅದನ್ನು ತೆಗೆದು ನೋಡಿರಿ. ಅದರಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ವಿತ್ ಆನ್ಸರ್ ಏನಿದೆ ಸಿಗ್ತಾ ಹೋಗ್ತವೆ. ಅವುಗಳನ್ನು ನೀವು ಸರಿ ಮಾಡಿ ರೂಢಿಯನ್ನು ಮಾಡಿಕೊಳ್ಳ್ರಿ. ಇನ್ನು 3 ಮಾರ್ಕ್ಸಿಗೆ ಒಂದು ಚಕ್ಕರ್ ಬೋರ್ಡನ್ನು ಹಾಕ್ಲಿಕ್ಕೆ ಹೇಳ್ತಾರೆ. ಏಕತಳೀಕರಣ ಎಂದರೇನು, ದ್ವಿತಳೀಕರಣ ಎಂದರೇನು, ಏಕತಳೀಕರಣಕ್ಕೆ ಅನುಪಾತ, ದ್ವಿತಳೀಕರಣಕ್ಕೆ ಅನುಪಾತ, ಜೊತೆಗೆ ಚಕ್ಕರ್ ಬೋರ್ಡನ್ನು ಹಾಕಲಿಕ್ಕೆ ಬರಬೇಕು. ಇವೆರಡರಲ್ಲಿ ಯಾವುದಾದ್ರೂ ಒಂದು ಫಿಕ್ಸ್ಡ್ ಆಗಿರುತ್ತೆ. ಇವೆರಡನ್ನು ಕಲಿತ್ರೆ 3 ಮಾರ್ಕ್ಸು ನಿಮ್ಮ ಕೈಯಲ್ಲಿರುವಂತಹ ಅಂಕ. ಅಲ್ಲಿ 14 ಮಾರ್ಕ್ಸ್ ಆಯಿತು, ಇಲ್ಲಿ 3 ಮಾರ್ಕ್ಸು, ಟೋಟಲ್ ಆಗಿ ಎಷ್ಟಾಯಿತು 17 ಅಂಕಗಳಾಯಿತು. ಇನ್ನು ಕೊನೆಯದಾಗಿ ಕಾರಣ ತಿಳಿಸಿ ಅಂತ ಹೇಳಿ ಕೇಳ್ತಾರೆ. ಈ ಕೆಳಗಡೆ ಏನು ಹೇಳ್ತಾ ಹೋಗ್ತೀನಲ್ಲ ಅದಿಷ್ಟು ಕ್ವಶನ್ಸ್ಗಳನ್ನು ನೀವೇನು ಮಾಡಿರಿ, ಗಮನದಲ್ಲಿಟ್ಟು ಅಭ್ಯಾಸ ಮಾಡಿರಿ, ರೂಢಿ ಮಾಡ್ಕೊಳ್ರಿ, ತೆಗಿರಿ, ಹಾಗೆ ನೆನ್ಪಿಡಿಯೋದಿಲ್ಲ.
ನೀವು ಕನ್ನಡ ಮತ್ತು ಎಸ್ ಎಸ್ ಹಂಗೆ ನೀವು ಗಟ್ಟಾಗ್ತೀನಿ ಬಾಯ್ಪಟ್ಟು ಹಾಕ್ತೀನಿ ನಾನು ಅಂದ್ಕೊಂಡ್ರೆ ಇದು ನೆವರ್, ಸಾಧ್ಯನೇ ಇಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಆದಷ್ಟು ನೀವೇನು ಕಲಿತೀರಲ್ಲ ಅದನ್ನು ಬರೆದು ತೆಗೀರಿ, ರೂಢಿ ಮಾಡ್ಕೊಳ್ರಿ. ಆವಾಗ ಮಾತ್ರ ನಿಮ್ಗೆ ಏನಾಗುತ್ತೆ, ಪರೀಕ್ಷೆಯಲ್ಲಿ ಅವು ಕೈ ಕೊಡೋದಿಲ್ಲ, ಸರಿಯಾದ ಟೈಮಿಗೆ ನೆನಪಿಗೆ ಬರುತ್ತೆ. ಹಾಗಾದರೆ ಕಾರಣ ತಿಳಿಸಿ ಅನ್ನೋದರಲ್ಲಿ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಒನ್ ಬೈ ಒನ್ ನಾನು ಹೇಳ್ತಾ ಹೋಗ್ತೇನೆ, ನೀವು ನೋಡ್ತಾ ಹೋಗಿ ಮಕ್ಕಳೇ. ಮೊದಲೇದು ಯಾವುದು, ದೃಷ್ಟಿ ದೋಷ. ಅದರಲ್ಲಿ ಸಮೀಪ ದೃಷ್ಟಿ, ದೂರದೃಷ್ಟಿ ಅಂದರೆ ಏನು ಅಂತ ಹೇಳಿ ಬರಿಬೇಕು, ಅದಕ್ಕೆ ಕಾರಣ ಏನು, ಹಾಗಾದರೆ ಅವುಗಳಿಗೆ ಪರಿಹಾರ ಏನು ಅಂತ ಹೇಳಿ. ನೆನಪಿರಲಿ, ಸಮೀಪ ದೃಷ್ಟಿ ದೂರದೃಷ್ಟಿಗೆ ಪರಿಹಾರ ಏನು ಅಂದರೆ ಮಸೂರಗಳನ್ನು ನಾವು ಬಳಸೋದು. ಯಾವ ಮಸೂರ ಅಂದರೆ ಒಂದು ಕೀವರ್ಡ್ ಇದೆ ನಿಮಗೆ, ಎಕ್ಸಾಮ್ಗೆ ಕೂಡ ಹೆಲ್ಪ್ ಆಗಲಿ, ಸ ನಿ ದ ಪ ಅಂತ ಹೇಳಿ. ಸ ಅಂದರೆ ಸಮೀಪ ದೃಷ್ಟಿ ದೋಷ, ಅದಕ್ಕೆ ನಾವು ನೀ ಅಂದರೆ ನಿಮ್ನ ಮಸೂರವನ್ನು ಬಳಸ್ತೇವೆ. ಇನ್ನು ದ ಅಂತ ಅಂದರೆ ದೂರದೃಷ್ಟಿ ದೋಷ, ಅದಕ್ಕೆ ನಾವೇನು ಮಾಡ್ತೇವೆ, ಪೀನ ಮಸೂರವನ್ನು ಬಳಸ್ತೇವೆ. ಇದು ನಿಮಗೆ ಸಾಂಗ್ ಥರ ಇದೆ ಅಲ್ವಾ, ಹೇಗೆ ಸಾಂಗನ್ನು ಕನ್ಸ್ಟ್ರಕ್ಟ್ ಮಾಡ್ತಾರಲ್ವ ಸ ನಿ ದ ಪ ಅಂತ ಹೇಳಿ ಹಾಡನ್ನು, ಅದೇ ರೀತಿ ಇವು 4 ಲೆಟರ್ಸನ್ನು ನೆನಪಿಟ್ಕೊಂಡ್ರೆ ಸಾಕು, ನೀವು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರಿಬೋದು. ಇದಕ್ಕೆ ಈ ಕ್ವಶನಿಗೆ ಆನ್ಸರ್ ಮಾಡ್ಬೋದು. ಸಮೀಪ ದೃಷ್ಟಿ ದೋಷಕ್ಕೆ ನಾವೇನು ಮಾಡ್ತೇವೆ, ನಿಮ್ನ ಮಸೂರವನ್ನು ಬಳಸ್ತೇವೆ. ನ ಅಂದರೆ ನಿಮ್ನ ಮಸೂರ. ಇನ್ನು ದೂರದೃಷ್ಟಿ ದೋಷಕ್ಕೆ ಪೀನ ಮಸೂರವನ್ನು ಬಳಸ್ತೇವೆ. ಇನ್ನು ಸಸ್ಯ ಮತ್ತು ಪ್ರಾಣಿಗಳ ಹಾರ್ಮೋನ್ಗಳನ್ನು ನೀವು ಕಲಿಬೇಕು. ಜೊತೆಗೆ ಆ ಹಾರ್ಮೋನ್ಗಳ ಹೆಸರು, ಅವುಗಳ ಕಾರ್ಯಗಳನ್ನು ಕೂಡ ನೀವು ಅಭ್ಯಾಸ ಮಾಡಬೇಕು. ಲವಣಗಳ ಉಪಯೋಗಗಳು, ಸಾಮಾನ್ಯ ಹೆಸರು, ರಾಸಾಯನಿಕ ಅಣುಸೂತ್ರ. ಅಂದರೆ ಯಾವ್ಯಾವ ಲವಣಗಳು ಬರ್ತಾವಲ್ಲೋ, ಉದಾಹರಣೆಗೆ ಸೋಡಿಯಂ ಕ್ಲೋರೈಡ್, ಸೋಡಿಯಂ ಬೈಕಾರ್ಬೋನೇಟು, ಇಂತಹ ಲವಣಗಳ ಉಪಯೋಗಗಳನ್ನು ಕೇಳ್ತಾರೆ. ಜೊತೆಗೆ ಅವುಗಳ ಸಾಮಾನ್ಯ ಹೆಸರು, ಕೆಮಿಕಲ್ ನೇಮ್ ಯಾವ ರೀತಿ ಇರುತ್ತೆ ಅಂತ. ಉದಾಹರಣೆಗೆ NaCl ಅಂತ ಅಂದರೆ ಸೋಡಿಯಂ ಕ್ಲೋರೈಡ್. ಆಮೇಲೆ ವಾಷಿಂಗ್ ಸೋಡಾ ಅಂತ ಅಂದರೆ ನಾವೇನು ಮಾಡ್ತೀವಿ, ವಾಷಿಂಗ್ ಸೋಡಾ, ಆಮೇಲೆ ಅಡುಗೆ ಸೋಡಾ, ಇವುಗಳದ್ದು ಹೆಸರುಗಳನ್ನು, ಸಾಮಾನ್ಯ ಹೆಸರು ಗೊತ್ತಿರಬೇಕು, ರಾಸಾಯನಿಕ ಹೆಸರು, ಅವುಗಳ ಅಣುಸೂತ್ರಗಳು ಕೂಡ ನಿಮ್ಗೆ ಏನಾಗಿರಬೇಕು, ಗೊತ್ತಿರಬೇಕಾಗತ್ತೆ. ಇನ್ನು ಅಯಾನಿಕ್ ಸಂಯುಕ್ತಗಳು ಅಂದ್ರೇನು, ಅವುಗಳ ಲಕ್ಷಣಗಳು. ಅದೇ ರೀತಿ ಲೋಹಗಳಂದ್ರೇನು, ಅವುಗಳ ಲಕ್ಷಣಗಳನ್ನು. ಗರ್ಭ ನಿರೋಧಕ ವಿಧಾನಗಳು, ಆಲ್ಕೀನ್ ಮತ್ತು ಆಲ್ಕೈನ್ ಕ್ರಿಯಾ ಗುಂಪುಗಳ ರಾಸಾಯನಿಕ ಅಣುಸೂತ್ರ, ರಚನಾ ಸೂತ್ರಗಳನ್ನು ನೀವು ಕಲಿಲೇಬೇಕು. ಇದರಲ್ಲಿ ಸ್ಟ್ರಕ್ಚರ್ ಆದರೂ ಕೇಳ್ಬೋದು, ರಚನೆಯನ್ನಾದರೂ ಕೇಳ್ತಾರೆ, ಇಲ್ಲಾಂದರೆ ಅಣುಸೂತ್ರ ಆದರೂ ಬರಲಿಕ್ಕೆ ಕೇಳ್ತಾರೆ. ಉದಾಹರಣೆ, ಇವುಗಳ ಸದಸ್ಯರುಗಳೇನು ಬರ್ತಾರಲ್ವ, ಆ ಸದಸ್ಯರುಗಳ ಫ್ಯಾಮಿಲಿ ಏನಿದೆ ಅದನ್ನು ಸರಿ ಮಾಡಿ ಕಲಿಬೇಕು. ಫ್ಯಾಮಿಲಿಯಲ್ಲಿ ಯಾರ್ಯಾರು ಬರ್ತಾರೆ, ಮೊದಲೇದು ಮಿತ್, ಇತ್, ಫ್ರೋಪ್ ಬರ್ತಾ ಹೋಗ್ತಾರೆ. ಹಾಗೆ ಮಿಥೇನ್, ಈಥೇನ್, ಪ್ರೋಪೇನ್. ಇಲ್ಲಿ ಏನಾಗುತ್ತೆ, ಈಥೀನು, ಆಮೇಲೆ ಪ್ರೋಪೀನು, ಬ್ಯೂಟೀನ್, ಇಲ್ಲಿ ಇಥೈನ್, ಪ್ರೊಪೈನ್, ಬ್ಯೂಟೈನ್, ಹೀಗೆ ಒನ್ ಬೈ ಒನ್ ಏನು ಮಾಡ್ತಾ ಹೋಗ್ತಾರೆ, ಗುಂಪುಗಳನ್ನು, ಈ ಸದಸ್ಯರುಗಳ ಹೆಸರುಗಳನ್ನು ಕೊಟ್ಟು ಅವುಗಳಿಗೆ ಸ್ಟ್ರಕ್ಚರನ್ನು ಬರೀಲಿಕ್ಕೆ ಕೇಳ್ತಾರೆ. ಹಾಗಾಗಿ ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡ್ಕೋಬೇಕು. ಇದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ತೆಗೆದು ಒಂದು ಸರಿ ನೋಡಿ. ಜರಾಯುವಿನ ಕಾರ್ಯ ಅದ್ರ ಕುರಿತು ಕೇಳ್ತಾರೆ. ಅದ್ರ ಜೊತೆಗೆ ಏನು ಮಾಡ್ತಾರೆ, ಋತುಚಕ್ರದ ಕುರಿತು ಏನು ಮಾಡ್ಬೋದು, ಮಾಸಿಕ ಋತುಚಕ್ರದ ಕುರಿತು ಕೇಳ್ತಾರೆ. ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಲಿಕ್ಕೆ ಹೇಳ್ತಾರೆ. ಇನ್ನು ಕಾಮನ ಬಿಲ್ಲು ಹೇಗೆ ಉಂಟಾಗುತ್ತೆ ಅಂತ ಹೇಳಿ, ಇವೆಲ್ಲ ಏನು ಮತ್ತೊಂದು ಸರಿ ಹೇಳ್ತಿದ್ದಾನೆ, ನಿಮ್ಮ ಪರೀಕ್ಷೆಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್. ಕಲಿಲೇಬೇಕು ನೀವು, ಇದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಯಾಕಂದರೆ ಉಳಿದಿರೋದೇ ದಿನಗಳು ಇನ್ನು ಕಡಿಮೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ. ಈ ಸಮಯದಲ್ಲಾದರೂ ಕೂಡ ನೀವು ಓದ್ಕೊಳ್ಳದೆ ಇದ್ದರೆ ಏನಾಗುತ್ತೆ, ವಿಜ್ಞಾನದಲ್ಲಿ ನೀವು ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ, ಪಾಸಿಂಗ್ ಮಾರ್ಕ್ಸ್ ನಿಮಗೆ ಸಿಗೋದಿಲ್ಲ. ವಿದ್ಯುತ್ ಉಪಕರಣಗಳನ್ನು ನಾವು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರ ಕ್ರಮದಲ್ಲಿ ಜೋಡಿಸುವುದು ಉತ್ತಮ. ಇದು ಅಗೇನ್ ಆ್ಯಂಡ್ ಅಗೇನ್ ಈ ಕ್ವಶನ್ ಬರ್ತಾನೆ ಇದೆ. ನೀವು ಕ್ವಶನ್ ಪೇಪರ್ ತೆಗೆದು ನೋಡ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಪ್ರತಿ ಸರಿನೂ ಕೂಡ ಏನಾಗಿದೆ, ಕ್ವಶನ್ ಪೇಪರಲ್ಲಿ ಬಂದಿದೆ. ಹಾಗಾಗಿ ಈ ಕ್ವಶನು ತುಂಬ ಇಂಪಾರ್ಟೆಂಟು. ಇವುಗಳಿಗೆ 3 ಪಾಯಿಂಟ್ಸ್ಗಳಿದ್ದಾವೆ. ಅಷ್ಟಕ್ಕಷ್ಟು ಬರೆದ್ರೆ ನೀವು ಎಷ್ಟು ಮಾರ್ಕ್ಸ್ ಕೇಳಿದಾರೋ ಅಷ್ಟು ಮಾರ್ಕ್ಸು ನಿಮಗೆ ಸಿಕ್ಕೇ ಸಿಗುತ್ತೆ. ಇನ್ನು ಮಗುವಿನ ಲಿಂಗ ನಿರ್ಧರಣೆಗೆ ತಂದೆಯೇ ಕಾರಣ. ಯಾಕೆ ತಂದೆಯೇ ಕಾರಣ ಅನ್ನೋದನ್ನು ನೀವು ಇದಕ್ಕೆ ಸರಿಯಾದ ಕಾರಣವನ್ನು ಕೊಡಬೇಕು. ಕ್ರಿಯಾ ಗುಂಪು ಎಂದರೇನು, ರಚನಾ ಸಮಾಂಗಿಗಳು ಎಂದರೇನು ಅಂತ ಹೇಳಿ ಕೇಳ್ತಾರೆ. ಗ್ರಹಗಳು ಏಕೆ ಮಿನುಗುವುದಿಲ್ಲ, ಆದರೆ ನಕ್ಷತ್ರಗಳು ಮಿನುಗುತ್ತವೆ, ಇದಕ್ಕೂ ಕೂಡ ಕಾರಣವನ್ನು ತಿಳಿಸಬೇಕು. ಆಕಾಶ ಶುಭ್ರ ನೀಲಿ ಬಣ್ಣದಿಂದ ಕೂಡಿರಲು ಕಾರಣ. ಇನ್ನು ಶೀಘ್ರ ಸೂರ್ಯೋದಯ, ವಿಳಂಬ ಸೂರ್ಯಾಸ್ತ, ಅಥವಾ ಸೂರ್ಯೋದಯ ಸೂರ್ಯಾಸ್ತ ಸಮಯದಲ್ಲಿ ಆಕಾಶ ನೋಡಲಿಕ್ಕೆ ಹೇಗೆ ಕಾಣಿಸುತ್ತೆ, ನಿಮಗೆ ಕೆಂಪಾಗಿ ಕಾಣಿಸುತ್ತೆ. ಹಾಗಾದರೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿಸಬೇಕು. ಇನ್ನು ಕೊನೆಯದಾಗಿ
ನಮ್ಮ ಪರಿಸರ ಪಾಠದಿಂದ ಆಹಾರ ಸರಪಳಿ ಅಂದ್ರೇನು ಅಥವಾ ಆಹಾರ ಜಾಲ ಎಂದ್ರೇನು ಅದಕ್ಕೆ 1-2 ಉದಾಹರಣೆಯನ್ನು ನೀವು ಕಲ್ಕೋಬೇಕು. ಇನ್ನು ಅದರಲ್ಲಿನೇ ಓಜೋನ್ ಅಂದ್ರೇನು, ಎಷ್ಟು ಅಣುಗಳನ್ನು ಹೊಂದಿರುತ್ತೆ ಇದು, ಜೊತೆಗೆ ಆ ಓಜೋನ್ ಪದರ ಇತ್ತೀಚೆಗೆ ನಾಶ ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿಸ್ಬೇಕು. ಅದಕ್ಕೆ ಪರಿಣಾಮ ಏನು ಅಂದರೆ ಭೂಮಿ ಮೇಲೆ ಓಜೋನ್ ಪದರ ಹಾಳಾಗೋದ್ರಿಂದ ಯಾವ ರೀತಿ ಪರಿಣಾಮಗಳು ಉಂಟಾಗ್ತಾ ಇದೆ ಅನ್ನೋದು, ಅದರೊಟ್ಟಿಗೆ ರಕ್ಷಣೆ ಮಾಡುವ ಕ್ರಮಗಳನ್ನು ನೀವು ಸರಿಯಾಗಿ ಕಲ್ಕೊಂಡ್ರಿ ಅಂತಂದರೆ ಈಗೇನು ಹೇಳಿದ್ವಲ್ವ, ಇವಿಷ್ಟು ಕ್ವಶನ್ಸ್ಗಳು ಏನು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ವೆರಿ 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 ಇಂಪಾರ್ಟೆಂಟ್. ಈ ಕ್ವಶನ್ಸ್ಗಳನ್ನು ನೀವು ಕರೆಕ್ಟಾಗಿ ಕಲಿತ್ರೆ ಆರಾಮ್ಸೆ ಇದರಲ್ಲಿ ಏನಿದೆ ನಿಮಗೆ ಪಾಸಿಂಗ್ ಮಾರ್ಕ್ಸ್ಗಳು ಇದ್ದಾವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವೇನು ಮಾಡಲಿಕ್ಕಿಲ್ಲ, ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಇನ್ನೂ ಉಳಿದಿರೋದೇ ಕಡಿಮೆ ದಿನ. ಈ ಸಮಯದಲ್ಲಾದರೂ ನೀವೇನು ಮಾಡಿರಿ, ಈ ಕ್ವಶನ್ಸ್ಗಳನ್ನು ಒಳ್ಳೆ ರೀತಿಯಿಂದ ಓದ್ಕೊಂಡು ರೂಢಿ ಮಾಡ್ಕೊಳ್ರಿ. ಚಿತ್ರಗಳನ್ನು ಕೂಡ ಅಷ್ಟೇ, ಚಿತ್ರಗಳನ್ನು ಸರಿಯಾಗಿ ಬಿಡಿಸ್ರಿ, ಅಂದರೆ ಅಂದವಾಗಿ ಬಿಡಿಸ್ರಿ, ಅದೇ ಚಿತ್ರ ಅನ್ನೋ ಥರ ಇರಲಿ. ಜೊತೆಗೆ ಎಲ್ಲ ಭಾಗಗಳನ್ನು ಕೂಡ ನೀವು ಕರೆಕ್ಟಾಗಿ ಕಲ್ಕೊಳ್ರಿ. ಯಾಕಂದರೆ ಕೇವಲ ಚಿತ್ರ ಬಿಡಿಸಿಟ್ರೆ ಮಾರ್ಕ್ಸ್ಗಳನ್ನು ಕೊಡೋದಿಲ್ಲ. ಹಾಗಾಗಿ ಪ್ರತಿಯೊಂದು ಭಾಗಗಳನ್ನು ಕಲ್ಕೊಳ್ರಿ. ಉದಾಹರಣೆಗೆ ಅವರೇ ಭಾಗಗಳ ಹೆಸರುಗಳನ್ನು ಕೊಟ್ಟು ಗುರುತಿಸ್ಲಿಕ್ಕೆ ಹೇಳ್ತಾರೆ. ಆವಾಗ ನಿಮಗೆ ಅದು ಮರ್ತು ಹೋಗಲಿಕ್ಕಿಲ್ಲ, ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಭಾಗಗಳು ಬರ್ತವೆ ಅನ್ನೋದನ್ನು ನೀವು ಸರಿಯಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ, ಈಗ ಚಿತ್ರಗಳು ಯಾವ್ದ್ಯಾವುದು ಅನ್ನೋದನ್ನು ಮತ್ತೊಂದು ಸಾರಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳೇ ಸರಿ ಮಾಡಿ ನೋಡಿ. ಇಷ್ಟು ಚಿತ್ರಗಳನ್ನು ಪರ್ಫೆಕ್ಟ್ ಮಾಡ್ಕೊಂಬಿಡಿ ನೀವು. ನಿಯಮಗಳು, ಇಷ್ಟು ನಿಯಮಗಳನ್ನು ಮತ್ತೊಂದು ಸರಿ ಹೇಳ್ತಾ ಇದ್ದೇನೆ. ಈ ನಿಯಮಗಳನ್ನೆಲ್ಲ ನೀವು ಕನ್ಫರ್ಮ್ ಆಗಿ ಕಲಿತು ಬರೆದು ತೆಗಿರಿ. ಇನ್ನು ವ್ಯತ್ಯಾಸಗಳು, ಇಷ್ಟು ವ್ಯತ್ಯಾಸಗಳನ್ನ ನೋಡಿಕೊಂಡ್ರೆ ಯಾವುದಾದ್ರೂ ಒಂದು ಬರ್ಬೋದು, ಅಥವಾ ಇದರ ಹೊರಗಡೆಯಿಂದನೂ ಕೂಡ ಕೇಳ್ಬೋದು. ಯಾಕಂದರೆ ಕ್ವಶನ್ ಪೇಪರ್ ಕನ್ಸ್ಟ್ರಕ್ಟ್ ಮಾಡುವಾಗ ಅವ್ರೇನು ಮಾಡ್ತಾರೆ, ಬೇರೆ ಬೇರೆ ಆ್ಯಂಗಲಲ್ಲಿ ಕ್ವಶನ್ ಪೇಪರನ್ನು ತೆಗಿತಾ ಹೋಗ್ತಾರೆ. ಹಾಗಾಗಿ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ ಅಂತ ಹೇಳಿ ಕನ್ಫರ್ಮ್ ಆಗಿ ಇವೆ ಅಂತಲೂ ಹೇಳೋಕ್ಕಾಗಂಗಿಲ್ಲ. ಅಂದರೆ ಸಿಲೆಬಸ್ಸಲ್ಲಿ ಇರುವಂಥ ಕ್ವಶನ್ಸ್ಗಳೇ ಇವು, ಬಂದೇ ಬರ್ತವೆ, ಅದರಲ್ಲಿ ಬೇರೆ ಮಾತಿಲ್ಲ. ಆದರೆ ಇದರಲ್ಲೇ ಏನಾಗ್ಬೋದು, ಅಲ್ಪ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು. ಆದರೆ ಪಾಸಿಂಗ್ ಮಾರ್ಕ್ಸಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. 28-30 ಅಂಕಗಳನ್ನು ನೀವು ಈಸಿಯಾಗಿ ಗಳಿಸ್ಬೋದು. ಇಷ್ಟು ಕ್ವಶನ್ಸ್ಗಳನ್ನು ನೀವು ಕನ್ಫರ್ಮ್ ಮಾಡ್ಕೊಂಬಿಡ್ರಿ, ಪರ್ಫೆಕ್ಟಾಗಿ ಕಲ್ತ್ಬಿಡಿ. ಚಕ್ಕರ್ ಬೋರ್ಡನ್ನು ಕೂಡ ನೀವು ರೂಢಿ ಮಾಡಿಕೊಳ್ರಿ. ಅದಾದಮೇಲೆ ಇನ್ನು ಕಾರಣಗಳನ್ನು ಕೊಡಲಿಕ್ಕೆ ಇಷ್ಟನ್ನು ಕೂಡ ನೋಡ್ಕೊಳ್ರಿ. ಇವಿಷ್ಟು ಕ್ವಶನ್ ಏನು ಕೇಳ್ತಿದ್ರಲ್ಲ ನೀವು ಸ್ಟೂಡೆಂಟ್ಸ್, ಕಮೆಂಟ್ ಬಾಕ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಇದ್ದರೆ ತಿಳಿಸಿ ಟೀಚರ್ ಅಂತ ಹೇಳಿ. ಇವಿಷ್ಟು ಏನು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿದ್ದಾವೆ. ಇವುಗಳನ್ನಾದರೂ ನೀವು ಬರೆದು ರೂಢಿ ಮಾಡ್ಕೊಳ್ರಿ, ಪ್ರಾಕ್ಟೀಸ್ ಮಾಡಿರಿ. ನಾನೇನು ಪಾಸೇ ಆಗಲ್ಲ ಅನ್ನುವಂತಹ ಮೈಂಡ್ ಸೆಟ್ಟನ್ನು ಯಾರೆಲ್ಲ ಹೊಂದಿರಲ್ಲ ಅವ್ರು ಮಾತ್ರ ತಪ್ಪದೇ ಈ ವಿಡಿಯೋವನ್ನು ನೋಡಲೇಬೇಕು. ನೀವು ಇದಿಷ್ಟು ಕ್ವಶನ್ಸ್ಗಳನ್ನು ಕಲಿಬೇಕು. ಕಲಿತ್ರೆ ನೀವು ಆರಾಮ್ಸೆ ಈ ವಿಜ್ಞಾನ ವಿಷಯದಲ್ಲೇ ಪಾಸ್ ಆಗ್ತೀರಿ. ಮಕ್ಕಳೇ, ವಿಜ್ಞಾನ ಅನ್ನೋದು ಕಠಿಣ ವಿಷಯ ಅಲ್ವೇ ಅಲ್ಲ. ಎಲ್ಲ ವಿಷಯದಂಗೆ ಇದು ಕೂಡ ಒಂದು ವಿಷಯ. ನೀವು ವಿಷಯವನ್ನು ಹೇಗೆ ಅರ್ಥ ಮಾಡಿಕೊಂಡು ಇಷ್ಟಪಟ್ಟು ಓದ್ತೀರಿ ಅನ್ನೋದ್ರ ಮೇಲೆ, ಇದು ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಬದಿಗೆ ಓದ್ತಿಟ್ರಿ ಅಂತ ಅಂದರೆ ಏನಾಗುತ್ತೆ, ಆ ವಿಷಯ ನಿಮಗೆ ಕಷ್ಟನೇ ಆಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಆದಷ್ಟು ಕಷ್ಟವಾಗಿರೋಂಥ ವಿಷಯಗಳನ್ನೇ ನೀವು ನಿಮ್ಮ ಮನಸ್ಸು ಯಾವಾಗ ಫ್ರೀಯಾಗಿ, ಅಂದರೆ ನೀವು ಆರಾಮಾಗಿರ್ತೀರಲ್ವ, ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತಲ್ವ, ಆವಾಗ ನೀವೇನು ಮಾಡಬೇಕು, ಆ ಕಷ್ಟದ ವಿಷಯಗಳನ್ನು ಮೊದಲು ಓದಬೇಕು. ಮೊದಲು ಅದಕ್ಕೆ ಪ್ರಿಫರೆನ್ಸನ್ನು ಕೊಡಬೇಕು. ವಿಜ್ಞಾನವನ್ನು ಕೂಡ ಏನು ಕಠಿಣವಾದ ವಿಷಯ ಅಲ್ಲ, ಹಾಗಂತ ಸುಲಭ ಅಂತ ಹೇಳ್ತಿಲ್ಲ. ಅದು ನೀವು ಹೇಗೆ ಓದ್ತೀರಿ, ಯಾವ ರೀತಿ ತೆಗಿತೀರಿ, ರೂಢಿ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ಇರುತ್ತೆ. ಅದಕ್ಕೋಸ್ಕರ ಇಷ್ಟು ಕ್ವಶನ್ಸ್ಗಳನ್ನು ನೀವು ಪಕ್ಕಾ ಮಾಡ್ಕೊಳ್ರಿ. ಇದರಿಂದ ನೀವು ಸುಲಭವಾಗಿ ಪಾಸ್ ಆಗ್ರಿ ಅಂತ ಹೇಳ್ತಾ, ವಿಜ್ಞಾನ ಪರೀಕ್ಷೆಯನ್ನು ಚೆನ್ನಾಗಿ ಬರೆದು ಒಳ್ಳೆಯ ಅಂಕಗಳನ್ನು ಗಳಿಸಿ. ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.